ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2024 ಕ್ವಶನ್ ಪೇಪರ್ ಏನಿದೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRS ಸಬ್ಜೆಕ್ಟ್ ಅಲ್ಲಿ ಕ್ವಶನ್ ನಂಬರ್ 9 ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲ್ಯಾಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದನ್ನ ಕೇಳಿದ್ದಾನೆ. ಸೊ ಆ ಕ್ವಶನ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಸ್ಟಾರ್ ಕಂಪನಿ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ಎ ಬಿಸ್ನೆಸ್ ಫಾರ್ ಕಾರ್ ಸ್ಪೇರ್ ಪಾರ್ಟ್ಸ್. ದಿ ಫಾಲೋಯಿಂಗ್ ಇಸ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 22-23. ಸೊ ಇಯರ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಸ್ ಗಿವನ್. ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಇದೆ, ಕ್ರೆಡಿಟ್ ಸೈಡ್ ಇನ್ಕಮ್ ಕೊಟ್ಟಿದ್ದಾರೆ. ಸೊ ಆಮೇಲೆ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ ಆನ್ಸರ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಅಡಿಷನಲ್ ಇನ್ಫಾರ್ಮೇಶನ್ ಇಸ್ ಗಿವನ್. ಡಿಪ್ರಿಸಿಯೇಷನ್ ಅಲೌಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1 lakh rupees ಕೊಟ್ಟಿದ್ದಾರೆ. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಕೊಟ್ಟಿದ್ದಾರೆ, ದಟ್ ಈಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ ಕೊಟ್ಟಿದ್ದಾರೆ. ದಟ್ ಈಸ್ ಬ್ರಾಡ್ ಫಾರ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ ಕೊಟ್ಟಿದ್ದಾರೆ. ಅಂಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ನ ಪ್ರಕಾರ 2,50,000 ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ 2,50,000, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ 2,50,000 ಕೊಟ್ಟಿದ್ದಾರೆ. ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಇಸ್ 1 lakh. ನೋಡಿ ಇಲ್ಲಿ ಕೊಟ್ಟಿರೋದು ಯಾವ್ದಪ್ಪ ಅಂದ್ರೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ 1,10,000 ಅಂತ ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. LTCG ಇಸ್ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 38 ಅಂತ ಹೇಳಿದ್ದಾರೆ. ನೋಡಿ LTCG ಏನಿದೆ ಅಂದ್ರೆ ಇನ್ಕಮ್ ಕ್ರೆಡಿಟ್ ಸೈಡ್ ನಿಮಗೆ ಇನ್ಕಮ್ ಕೊಟ್ಟಿದ್ದಾರೆ. LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು. ಇದು ಎಂತ ಇನ್ಕಮ್ ಹಬ್ಬ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದರೆ ದಟ್ LTCG ಈಸ್ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10 ಆಫ್ 38 ಆಫ್ ದಿ ಸಬ್ಸೆಕ್ಷನ್ ಅಂತ ಹೇಳಿದ್ದಾರೆ. ಅಂದ್ರೆ ಅದು ಎಕ್ಸಮ್ಟೆಡ್ ಇನ್ಕಮ್ ಅಂತ ಅರ್ಥ LTCG. ಸೊ ಎಕ್ಸಮ್ಟೆಡ್ ಇದೆ. ಅಂಡ್ ಲಾಸ್ಟ್ ಒನ್ ಹೇಳಿದ್ದಾರೆ ಬುಕ್ ಪ್ರಾಫಿಟ್ ಕಾಂಪ್ಯೂಟೆಡ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬುಕ್ ಪ್ರಾಫಿಟ್ ನೋಡಿ ಕ್ವಶನ್ ಅಲ್ಲಿ ಅವರೇ ಏನ್ ಮಾಡಿದ್ದಾರೆ ಅಂದ್ರೆ ಕಾಂಪ್ಯೂಟ್ ಮಾಡ್ಬಿಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಮಾಡಿ 3,64,000 ಇದೆ ಅಂತ ಕೊಟ್ಟಿದ್ದಾರೆ. ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ನಾವು ಬುಕ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನೇನ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ, ಒಂದು ಟ್ಯಾಕ್ಸ್ ಪೇಯಬಲ್ ಅಂಡರ್ ನಾರ್ಮಲ್ ಪ್ರಾವಿಷನ್ ಪ್ರಕಾರ ಟ್ಯಾಕ್ಸ್ ಪೇಯಬಲ್ ಎಷ್ಟು ತೋರಿಸ್ಬೇಕು. ಅಂದ್ರೆ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕು, ಟೋಟಲ್ ಇನ್ಕಮ್ ಮಾಡಬೇಕು, ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕು. ಟ್ಯಾಕ್ಸ್ ಪೇಯಬಲ್ ಅಂಡರ್ ಸೆಕ್ಷನ್ 115JB ಮ್ಯಾಟ್ ಪ್ರಕಾರ ಟ್ಯಾಕ್ಸ್ ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾವೇನು ಬುಕ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಇಲ್ಲ. ಸೊ ಯಾಕಂದ್ರೆ ಅವರೇ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಆ ಬುಕ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಪೇಯಬಲ್ ಎಷ್ಟು ಬರುತ್ತೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ್ಮೇಲೆ ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿ ಅಂದ್ರೆ ವಿಚ್ ಎವರ್ ಈಸ್ ಹೈಯರ್, ನಾರ್ಮಲ್ ಪ್ರೊವಿಷನಲ್ ಬಂದಿರೋ ಟ್ಯಾಕ್ಸ್, ಮ್ಯಾಟ್ ಪ್ರೊವಿಷನಲ್ ಬಂದಿರೋ ಟ್ಯಾಕ್ಸ್, ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ನಾವು ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಸೊ ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಫಸ್ಟ್ ನೀವು ನಾರ್ಮಲ್ ಪ್ರಾವಿಷನ್ಸ್ ಅಲ್ಲೇ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ P&L ಅಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕಂಪಲ್ಸರಿ ಮಾಡಲೇಬೇಕು. ಸೊ ಫಸ್ಟ್ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡೋಣ, ಆಮೇಲೆ ನಾವ್ ಏನೇನ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಈ ತರ 3 ಕಾಲಮ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್, ಇನ್ನರ್ ಅಮೌಂಟ್ ಕಾಲಮ್, ಔಟರ್ ಅಮೌಂಟ್ ಕಾಲಮ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ನೆಟ್ ಪ್ರಾಫಿಟ್ ತಗೋಬೇಕು. ಇದು ಎಲ್ಲಿ ಇರುತ್ತಪ್ಪ ನೆಟ್ ಪ್ರಾಫಿಟ್ ಅಂತ ಹೇಳಿದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡ್ ಯಾವಾಗ್ಲೂ ಕೂಡ ಇರುತ್ತೆ. ನೀವೆಲ್ಲೂ ನೋಡ್ಬೇಡಿ, P&L ಅಕೌಂಟ್ ನ ಸುಮ್ಮನೆ ನೋಡ್ಬೇಡಿ, ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 5,74,000 ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. 5,74,000 5,74,000 is ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ಇರ್ತಕ್ಕಂಥದ್ದು. ಈ ನೆಟ್ ಪ್ರಾಫಿಟ್ಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಏನನ್ನ ಆಡ್ ಮಾಡಬೇಕು ಈ ನೆಟ್ ಪ್ರಾಫಿಟ್ಗೆ ಅಂದ್ರೆ ಆಡ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಇನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ inadmissible expenses debited to profit and loss account. ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದು ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ, ಸರಿನಾ. ಈ ಎಕ್ಸ್ಪೆನ್ಸಸ್ ಅಲ್ಲಿ ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ರಿಲೇಟೆಡ್ ಅಲ್ಲ ಅವೆಲ್ಲ ಕೂಡ ನಾವು ಇನ್ಅಡ್ಮಿಷಬಲ್, ಡಿಸಲೌಡ್, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದನ್ನ ನೀವು ಆಡ್ ಮಾಡಬೇಕು. ಈಗ 1 by 1 ನೋಡೋಣ. ನೋಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಟ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ನಾವು ತಗೊಳಕ್ ಹೋಗೋದಿಲ್ಲ, ಇಗ್ನೋರ್ ಮಾಡಿ. ಎರಡನೇದು ಬಂದು ನೋಡಿ ಟ್ಯಾಕ್ಸ್ ರಿಲೇಟಿಂಗ್ ಟು LTCG ಅಂತ ಕೊಟ್ಟಿದ್ದಾರೆ. ನೋಡಿ ಟ್ಯಾಕ್ಸ್ ರಿಲೇಟಿಂಗ್ ಟು LTCG ಏನ್ ಕೊಟ್ಟಿದ್ದಾರೆ, ದಿಸ್ ಟ್ಯಾಕ್ಸ್ ರಿಲೇಟಿಂಗ್ ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಸಂಬಂಧಪಟ್ಟ ಟ್ಯಾಕ್ಸ್.
ಬಟ್ ಬಿಸ್ನೆಸ್ಗೆ ರಿಲೇಟೆಡ್ ಇರತಕ್ಕಂಥ ಟ್ಯಾಕ್ಸ್ ಅಲ್ಲ. ಹಾಗಾಗಿ ಇದನ್ನ ನಾವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ತಗೋಬೇಕು. ಸೊ ಟ್ಯಾಕ್ಸ್ ರಿಲೇಟಿಂಗ್ ಟು LTCG, ಬಿಕಾಸ್ ದಿಸ್ ಟ್ಯಾಕ್ಸ್ ರಿಲೇಟಿಂಗ್ ಟು LTCG, ಬಟ್ ಬಿಸ್ನೆಸ್ ಅಲ್ಲಿ ತಗೊಂಡಿದ್ದಾರೆ, ಹಾಗಾಗಿ ಇದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ತಗೋಬೇಕು. ಎಷ್ಟಪ್ಪ ಅಂತ ಹೇಳಿದ್ರೆ 6,000 ಕೊಟ್ಟಿದ್ದಾರೆ. ಸೊ 6,000 ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ದಟ್ ಈಸ್ ಟ್ಯಾಕ್ಸ್ ರಿಲೇಟಿಂಗ್ ಟು LTCG. ಒಂದು. ನೆಕ್ಸ್ಟ್ LTCG ಆದ್ಮೇಲೆ ನೋಡಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ನೋಡಿ ಡಿಪ್ರಿಸಿಯೇಷನ್ ಬಗ್ಗೆ ಗಮನ ಇರಲಿ. P&L ಅಕೌಂಟಲ್ಲಿ ಒಂದು ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಅದೇ ಥರ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಡಿಪ್ರಿಸಿಯೇಷನ್ ಅಲೋವಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವಾಗ ಡಿಪ್ರಿಸಿಯೇಷನ್ P&L ಅಕೌಂಟ್ ಅಲ್ಲೂ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟ್ ಅಲ್ಲೂ ಅಲೌಡ್ ಡಿಪ್ರಿಸಿಯೇಷನ್ಸ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ನೀವು P&L ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ಸ್ ಅನ್ನ ನೀವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಡಿಪ್ರಿಸಿಯೇಷನ್ ಏನ್ P&L ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನ ನೀವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿ 1,70,000 ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಅಲೌಡ್ ಎಕ್ಸ್ಪೆಂಡಿಚರ್ ಅಂತ ತಗೋಬೇಕಾಗುತ್ತೆ, ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಅಲ್ಲೂ ಒಂದು ಡಿಪ್ರಿಸಿಯೇಷನ್ P&L ಒಂದ್ರಲ್ಲಿ ಇದೆ ಅಂದ್ರೆ P&L ಇರೋ ಡಿಪ್ರಿಸಿಯೇಷನ್ ಇನ್ಅಡ್ಮಿಷಬಲ್ ಅಲ್ಲಿ ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ನೀವು ಲೆಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೇನಿದೆಯಪ್ಪ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಆದ್ಮೇಲೆ ಪ್ರಪೋಸ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ನೋಡಿ ಪ್ರಪೋಸ್ ಡಿವಿಡೆಂಟ್ ಯಾವಾಗಲೂ ಕೂಡ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಕ್ವಶನ್ ಅಲ್ಲಿ ಪ್ರಪೋಸ್ ಡಿವಿಡೆಂಟ್ ಇದೆ ಅಂತ ಹೇಳಿದ್ರೆ ಅದು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ನೀವು ಈ ಪ್ರಪೋಸ್ ಡಿವಿಡೆಂಟ್ ಕೂಡ ನೀವು ಆಡ್ ಮಾಡಬೇಕಾಗುತ್ತೆ, ಬಿಕಾಸ್ ಇಟ್ ಈಸ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಎಷ್ಟಿದೆಯಪ್ಪ ಅಂದ್ರೆ 2 lakh rupees ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ಯಾವುದಿದೆ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಡೆಬಿಟ್ ಸೈಡು ಪ್ರಪೋಸ್ ಡಿವಿಡೆಂಟ್ ಆದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ನೋಡಿ ಇನ್ಕಮ್ ಟ್ಯಾಕ್ಸ್ ಇದೆ ಡೈರೆಕ್ಟ್ ಟ್ಯಾಕ್ಸ್. ಯಾವುದೇ ಡೈರೆಕ್ಟ್ ಟ್ಯಾಕ್ಸ್ ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಡೆಬಿಟ್ ಸೈಡ್ ಅಂತ ಹೇಳಿದ್ರೆ ಆಲ್ ಡೈರೆಕ್ಟ್ ಟ್ಯಾಕ್ಸ್ ಆರ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ 1,20,000 ಏನ್ ಕೊಟ್ಟಿದ್ದಾರೆ ಅದನ್ನ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಲ್ಲಿ ತಗೋಬೇಕಾಗುತ್ತೆ. ಯಾವುದೇ ಡೈರೆಕ್ಟ್ ಟ್ಯಾಕ್ಸ್ ಕೊಟ್ಟರು ಇನ್ಅಡ್ಮಿಷಬಲ್, ಇಂಡೈರೆಕ್ಟ್ ಟ್ಯಾಕ್ಸ್ ಕೊಟ್ಟರೆ ತಗೊಳಕ್ ಹೋಗ್ಬಿಡಿ. ಓನ್ಲಿ ಡೈರೆಕ್ಟ್ ಟ್ಯಾಕ್ಸ್ ಆರ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಇನ್ ಯಾವ್ದನ್ನ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಬಿಟ್ಟಿದೀವ ಅಂತ ಹೇಳಿದ್ರೆ ನೋಡಿ ಇರೋದು ಇಷ್ಟೇ. ಸೊ ನೆಟ್ ಪ್ರಾಫಿಟ್ ತಗೊಂಡಿದೀವಿ, ಕಾಸ್ಟ್ ಆಫ್ ಗುಡ್ಸ್ ತಗೊಳ್ಳಲ್ಲ, LTCG ತಗೊಂಡ್ವಿ, ಡಿಪ್ರಿಸಿಯೇಷನ್ ತಗೊಂಡ್ವಿ, ಪ್ರಪೋಸ್ ತಗೊಂಡಿದೀವಿ, ಇನ್ಕಮ್ ಟ್ಯಾಕ್ಸ್ ತಗೊಂಡಿದೀವಿ. ಇನ್ ಯಾವುದೇ ಎಕ್ಸ್ಪೆನ್ಸಸ್ ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಿದಾರ ಅಂತ ಹೇಳಿದ್ರೆ ಸೊ 3, 4, 5 ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದು ಕೂಡ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಇಲ್ಲ, ತಗೊಳಕ್ ಹೋಗೋದಿಲ್ಲ. ಹಾಗಾಗಿ ಈಗ ಏನ್ ಮಾಡ್ತೀವಿ ಅಂದ್ರೆ ಇಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 56,000 ನಮಗೆ ಸಿಗುತ್ತೆ. ಟೋಟಲ್ ಬಂದು 5,56,000 5,56,000 ಟೋಟಲ್ ಮಾಡ್ಕೊಂಡ್ರೆ ಸಿಗುತ್ತೆ. ಈಗ ನೀವೇನ್ ಮಾಡಿ ಅಂದ್ರೆ ಈ ನೆಟ್ ಪ್ರಾಫಿಟ್ 5,74,000ಗೆ ಆಡ್ 5,56,000 ನ ಆಡ್ ಮಾಡ್ಕೊಡಿ. 5,74,000 ಪ್ಲಸ್ 5,56,000 ಎರಡು ಆಡ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 11,30,000 ನಮ್ಗೆ ಸಿಗುತ್ತೆ. 11,30,000 ಸಿಗುತ್ತೆ. ಸೊ ಇದು ನೆಟ್ ಪ್ರಾಫಿಟ್ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಯು ವಿಲ್ ಗೆಟ್ 11,30,000. ಇದರಲ್ಲಿ ನೀವೇನ್ ಮಾಡಿ ಅಂದ್ರೆ ಲೆಸ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಒಂದು ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಅಲೌಡ್ ಎಕ್ಸ್ಪೆನ್ಸಸ್ ಇದನ್ನ ನೀವು ಲೆಸ್ ಮಾಡಬೇಕು. ಒಂದು ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು P&L ಮತ್ತೆ ಅಲೌಡ್ ಎಕ್ಸ್ಪೆನ್ಸಸ್. ನೋಡಿ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕ್ರೆಡಿಟ್ ಸೈಡು ಏನ್ ಇನ್ಕಮ್ ಇದೆ ಅದರಲ್ಲಿ ಬಿಸ್ನೆಸ್ ಇನ್ಕಮ್ ಬಿಟ್ಟು ಬೇರೆ ಯಾವುದೇ ಇನ್ಕಮ್ ಇದ್ರೂ ನೀವು ಲೆಸ್ ಮಾಡಬೇಕು, ಸರಿನಾ? ಈಗ ಮೊದಲನೇದು ನೋಡಿ ಸೇಲ್ಸ್ ಇದೆ, ಸೇಲ್ಸ್ ಬಿಸ್ನೆಸ್ ಇನ್ಕಮ್ ನಾವೆಲ್ಲೂ ತಗೊಳ್ಳಲ್ಲ, ಇಗ್ನೋರ್ ಮಾಡಿ. ಎರಡನೇದು LTCG ಇದೆ, ಅಂದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಲ್ಲಿ ಬಂದಿರೋ ಇನ್ಕಮ್, ಅಂದ್ರೆ ಕ್ಯಾಪಿಟಲ್ ಗೈನ್ ಬಿಸ್ನೆಸ್ ಅಲ್ಲಿ ತಗೊಂಡಿದೀವಿ ಅಂದ್ರೆ ಅದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಅರ್ಥ. ಸೊ ಯಾಕೆಂದ್ರೆ ಅದು ಕ್ಯಾಪಿಟಲ್ ಗೈನ್. ಸೊ ಹಾಗಾಗಿ LTCG ಏನಿದೆ, ಸೊ LTCG 3 lakh rupees ಇಸ್ ಎ ನಾನ್ ಬಿಸ್ನೆಸ್ ಇನ್ಕಮ್. ಸೊ ಲೆಸ್ ಮಾಡಬೇಕು, ತಗೊಳ್ತಾ ಇದ್ದೀನಿ. ಅದೇ ತರ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ 30,000 ಕೊಟ್ಟಿದ್ದಾರೆ. ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ದು ಬಿಸ್ನೆಸ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ, ಹಾಗಾಗಿ ಇದು ಕೂಡ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಸೊ 30,000 ಏನಿದೆ, ಸೊ ಇದು ನಾನ್ ಬಿಸ್ನೆಸ್ ಇನ್ಕಮ್ 30,000 ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅನ್ನ ತಗೊಂಡಿರ್ತಕ್ಕಂಥದ್ದು.
ಇನ್ಯಾವುದನ್ನ ಕ್ರೆಡಿಟ್ ಸೈಡ್ ಇದೆಯಾ ಅಂತ ಹೇಳಿದ್ರೆ ಕ್ವಶನ್ಸ್ ಅನ್ನ ನೋಡಿ, ಕ್ರೆಡಿಟ್ ಸೈಡ್ ಇನ್ಯಾವುದು ಇಲ್ಲ. ಸೊ P&L ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಯಾವುದು ಇಲ್ಲ, ಹಾಗಾಗಿ ಮುಗೀತು ಕ್ರೆಡಿಟ್ ಸೈಡ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾನ ಅಲೌಡ್ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ನೋಡಿ, ಇದು ನಾನು ಮಾರ್ಕ್ ಮಾಡಿದ್ದೀನಿ, ಡಿಪ್ರಿಸಿಯೇಷನ್ ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಅಲೌಡ್ ಎಕ್ಸ್ಪೆಂಡಿಚರ್, P&L ಇರೋ ಡಿಪ್ರಿಸಿಯೇಷನ್ ಇನ್ಅಡ್ಮಿಷಬಲ್. ಹಾಗಾಗಿ P&L ಇರೋದನ್ನ ಆಡ್ ಮಾಡಿದ್ದೀನಿ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಲೌಡ್ ಎಕ್ಸ್ಪೆನ್ಸಸ್ ಏನಿದೆ 1 lakh ಅನ್ನ ನಾವು ಲೆಸ್ ಮಾಡಬೇಕು. ಸೊ ಸಿಂಪಲ್ ಆಗಿ P&L ಅಕೌಂಟ್ ಅಲ್ಲಿ ಕೊಟ್ಟಿರೋದನ್ನ ನೀವು ಆಡ್ ಮಾಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ನೋಡಿ, ಇಲ್ಲಿ P&L ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ಸ್ ಇದು. ಸೊ 1,70,000 ನಾನು ಇಲ್ಲಿ ಆಡ್ ಮಾಡಿದ್ದೀನಿ. ಈಗ ಅದೇ ಡಿಪ್ರಿಸಿಯೇಷನ್ಸ್ ನಾನು ಇಲ್ಲಿ ಲೆಸ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು 1 lakh rupees ತಗೊಳ್ತಾ ಇರೋದು ಅಡ್ಜಸ್ಟ್ಮೆಂಟ್ ಅಲ್ಲಿರೋ ಡಿಪ್ರಿಸಿಯೇಷನ್. ಇನ್ಯಾವುದನ್ನ ಎಕ್ಸ್ಪೆನ್ಸಸ್, ಇನ್ಯಾವುದನ್ನ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಹೇಳಿದ್ರೆ ಅಲೌಡ್ ಆಯ್ತು, ಸೊ ಅದು ತಗೊಂಡಿದ್ವಿ. ಇನ್ಯಾವುದನ್ನ ಇದೆಯಾ ಅಂತ ಹೇಳಿದ್ರೆ, ಇನ್ಯಾವುದನ್ನ ಬಿಟ್ಟಿದೀವ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ನೋಡಿ, ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಕೊಟ್ಟಿದ್ದಾರೆ. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಕೊಟ್ಟಿದ್ದಾರೆ. ಬುಕ್ಸ್ ಆಫ್ ಅಕೌಂಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಮ್ಯಾಟ್ ಪ್ರಾವಿಷನ್ಸ್ಗೆ ಹೋಗಬೇಕು. ನಾವು ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ತಗೊಳ್ಳೋ ಹಾಗಿಲ್ಲ. ಈ ಒಂದು ಏನು 2,50,000 ಏನು ಕೊಟ್ಟಿದ್ದಾರೆ, ಸೊ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರ ಅಂತ ಏನು ಹೇಳಿದ್ದಾನೆ, ಸೊ ಇದನ್ನ ನಾವು ಎಲ್ಲೂ ಕೂಡ ತಗೊಳಕ್ಕೆ ಹೋಗುವಾಗಿಲ್ಲ. ಯಾವುದು ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಏನಿದೆ ಅದನ್ನ ತಗೊಳ್ಳಲ್ಲ, ಯಾಕೆಂದ್ರೆ ಅದು ಮ್ಯಾಟ್ ಪ್ರಾವಿಷನ್ಗೆ ಬರುತ್ತೆ. ಬಟ್ ಇಲ್ಲಿ ನಾವು ಬುಕ್ ಪ್ರಾಫಿಟ್ ಅನ್ನು ಅವರೇ ಕ್ವಶನ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ಸೊ ನಮಗೆ ಮ್ಯಾಟ್ ಪ್ರಾವಿಷನ್ ಅವಶ್ಯಕತೆ ಇಲ್ಲ. ಸೊ ಬುಕ್ ಪ್ರಾಫಿಟ್ ಅನ್ನು ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ನಾವು ಅದನ್ನೇ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಬಟ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಂತ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಕೊಟ್ಟಿದ್ದಾನೆ ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಲೆಸ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅದು ಬಿಸ್ನೆಸ್ ಲಾಸಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಇದೇ ತಗೋಬೇಕು. ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ತಗೋಬೇಡಿ. ಆಸ್ ಪರ್ ಇನ್ಕಮ್ ಟ್ಯಾಕ್ಸು 2,50,000 ಇದೆ, ಇದನ್ನು ತಗೋಬೇಕು. ಜೊತೆಗೆ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ಇವೆರಡೂ ಕೂಡ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆಸ್ ಪರ್ ಐಟಿನೂ ತಗೋಬೇಕು ನೀವು. ಅದೇ ತರ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಡ್ ಡಿಪ್ರಿಸಿಯೇಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಇದೆ ಅಂತ ಹೇಳಿದ್ರೆ, ದಟ್ ಈಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಇದೆ ಅಂತ ಹೇಳಿದ್ರೆ ಅದನ್ನ ಕೂಡ ನೀವು ತಗೋಬೇಕು. ಎಷ್ಟಿದೆಯಪ್ಪ ಅಂದ್ರೆ 1,10,000 ಇದೆ. ಎರಡು ಅಮೌಂಟ್ ಅನ್ನ ತಗೋಬೇಕು ನೀವು ಇಲ್ಲಿ, ಎರಡು ಅಮೌಂಟ್ ಅನ್ನ ತಗೋಬೇಕು. ದಟ್ ಈಸ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್, ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ, ಇಷ್ಟನ್ನ ಕೂಡ ನೀವು ತಗೋಬೇಕಾಗುತ್ತೆ. ಈಗ ನೀವು ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಒಂದು 3 lakh rupees ಪ್ಲಸ್ 30,000 ಪ್ಲಸ್ 1 lakh ಪ್ಲಸ್ 2,50,000 ಪ್ಲಸ್ 1,10,000 ಇಷ್ಟು ಟೋಟಲ್ ಮಾಡಿದ್ರೆ ನನಗೆ 7,90,000 ಬರುತ್ತೆ. ದಟ್ ಈಸ್ 7,90,000 ಔಟರ್ ಕಾಲಮ್ ಅಲ್ಲಿ ತಗೊಳ್ತೀನಿ. ಈಗ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 7,30,000 ನಲ್ಲಿ 7,90,000 ಲೆಸ್ ಮಾಡಿ, ದಟ್ ಈಸ್ 11,30,000 ಅಲ್ಲಿ ಮೈನಸ್ 7,30,000 ಲೆಸ್ ಮಾಡಿದ್ರೆ ನಮಗೆ 3,40,000 ಬರುತ್ತೆ. ದಿಸ್ 3,40,000 ಈಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ business. 3,40,000 is called as income from business. ಇನ್ಕಮ್ ಫ್ರಮ್ ನಾವು ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ನಾವು ಟೋಟಲ್ ಇನ್ಕಮ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಬಿಸ್ನೆಸ್ ಇನ್ಕಮ್ ನ ಮಾಡಲೇಬೇಕು. ಈ ತರನೇ ನೀವು ಬಿಸ್ನೆಸ್ ಇನ್ಕಮ್ ನ ಮಾಡಲೇಬೇಕಾಗುತ್ತೆ ಈ ಒಂದು ಕ್ವಶನ್ಗೆ. ಈಗ ನಾವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ನೋಡಿ, ನೀವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ಈ ತರ ಹಾಕೊಳ್ಳಿ. ಸೊ ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಅಮೌಂಟ್ ಕಾಲಮ್. ಫಸ್ಟ್ ಈ 4 ಎಡ್ಸ್ ಮಾತ್ರನೇ ಬರುತ್ತೆ, ಇನ್ಕಮ್ ಫ್ರಮ್ ಸ್ಯಾಲರಿ ಏನು ಕೊಡೋದಿಲ್ಲ. ಇನ್ಕಮ್ ಫ್ರಮ್ ಬಿಸ್ನೆಸ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ, ನಮಗೆ 3,40,000 ಬಂದಿದೆ. ಸೊ ಹಾಗಾಗಿ ಇನ್ಕಮ್ ಫ್ರಮ್ ಬಿಸ್ನೆಸ್ 3,40,000 ತಗೊಳ್ತೀನಿ. ಇನ್ಕಮ್ ಫ್ರಮ್ HP ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಕೊಡಬೇಕು, ಬಟ್ ನಮ್ಮ P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ಕೊಟ್ಟಿಲ್ಲ, ತಗೊಳಕ್ ಹೋಗೋದಿಲ್ಲ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ, LTCG ಅನ್ನ ಕೊಟ್ಟಿದ್ದಾರೆ. ಬಟ್ ಈ LTCG ಎಂತದಪ್ಪ ಅಂತ ಹೇಳಿದ್ರೆ ಎಕ್ಸಮ್ಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನ ತಗೊಳಕ್ ಹೋಗೋದಿಲ್ಲ. LTCG ವಿಚ್ ಈಸ್ ಎಕ್ಸಮ್ಟೆಡ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಎಕ್ಸಮ್ಟ್ ಅಂತಾನೆ ಟ್ರೀಟ್ ಮಾಡ್ತೀವಿ, ಯಾಕಂದ್ರೆ ಅಲ್ಲಿ ಹೇಳಿಲ್ಲ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅವರು ಎಕ್ಸಮ್ಟ್ ಅಂತ ಹೇಳಿಲ್ಲ, ಬರೀ LTCG 3 lakh ಅಂತ ಕೊಟ್ಟಿದ್ದಾರೆ.
ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದರೆ ಎಕ್ಸಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 38 ಅಂತ. ಸೊ ಎಕ್ಸಮ್ಟ್ ಆಗಿರೋದ್ರಿಂದ ನಾವು ಅದನ್ನ ಅಮೌಂಟ್ ಅನ್ನ ಟೋಟಲ್ ಇನ್ಕಮ್ ಮಾಡ್ಬೇಕಾದ್ರೆ ತಗೊಳಕ್ ಹೋಗಬೇಡಿ, ಯಾಕೆಂದ್ರೆ ಇಟ್ ಈಸ್ ಅನ್ ಎಕ್ಸಮ್ಟೆಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಹಾಗಾಗಿ ಎಕ್ಸಮ್ಟ್ ಅಂತ ತಗೊಳ್ತೀನಿ. ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದೆಯಾ ಅಂತ ಹೇಳಿದ್ರೆ ನಮ್ಮ ಕ್ರೆಡಿಟ್ ಸೈಡ್ ಒಂದೇ ಒಂದು ಐಟಮ್ ಕೊಟ್ಟಿದ್ದಾರೆ, ಯಾವ್ದಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ದಾರೆ, ಸರಿನಾ. ಸೊ ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ 30,000 ಏನಿದೆ ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇಂದ ಬಂದಿರತಕ್ಕಂಥ ಇನ್ಕಮ್. ಸೊ ಹಾಗಾಗಿ ನಾವು ಆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಇಂಟ್ರೆಸ್ಟ್ ಆನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅನ್ನ ತೋರಿಸಬೇಕಾಗುತ್ತೆ. 70,000 ಟೋಟಲ್ ಆಗುತ್ತೆ. ಈ ಟೋಟಲ್ ಅಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು ಅಂಡರ್ ಸೆಕ್ಷನ್ 80C ಟು 80U ವರೆಗೂ. ಸೊ ಕ್ವಶನ್ ಅಲ್ಲಿ ಯಾವುದೇ ತರಹದ ಡಿಡಕ್ಷನ್ ಬಗ್ಗೆ ಇನ್ಫಾರ್ಮೇಶನ್ಸ್ ಏನು ಕೊಟ್ಟಿಲ್ಲ, ಹಾಗಾಗಿ ನಾವು ಯಾವುದೇ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡೋ ಅವಶ್ಯಕತೆ ಇಲ್ಲ, ನಿಲ್. ಸೊ ನಮಗೆ ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದೇ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ 3,70,000 ಏನು ಬರುತ್ತೆ. ದಿಸ್ ಇಸ್ ವಾಟ್ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇದು ಟೋಟಲ್ ಇನ್ಕಮ್. ನಾವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕೊಡ್ತಕ್ಕಂಥದ್ದು ಟೋಟಲ್ ಇನ್ಕಮ್ ಮೇಲೆ. ಸೊ ಹಾಗಾಗಿ ನಾವು ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ನಾವು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ನೀವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಅಂದ್ರೆ ಈ ತರ ಹಾಕೊಳ್ಳಿ, ಒಂದು ಪರ್ಟಿಕ್ಯುಲರ್ಸ್ ಇನ್ನೊಂದು ಅಮೌಂಟ್ ಕಾಲಮ್. ನಾವು ಟ್ಯಾಕ್ಸ್ ಲಯಬಿಲಿಟಿ ಯಾವ್ದ್ರ ಮೇಲೆ ಕೊಡೋದಪ್ಪ ಅಂದ್ರೆ ಟೋಟಲ್ ಇನ್ಕಮ್ ಮೇಲೆ ಕೊಡೋದು. ಸೊ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 3,70,000 ಏನಿದೆ ಇದ್ರ ಮೇಲೆ ನಾವು ಟ್ಯಾಕ್ಸ್ ಅನ್ನ ಕೊಡಬೇಕು. ಎಷ್ಟು% ಅಪ್ಪ ಟ್ಯಾಕ್ಸ್ ಅಂದ್ರೆ 25% ಟ್ಯಾಕ್ಸ್ ಇರೋದು. ಸೊ ನೀವು 3,70,000 ಮೇಲೆ ಏನ್ ಮಾಡಿ ಅಂದ್ರೆ 25% ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ ನಮಗೆ 92,500 rupees ಬರುತ್ತೆ. 92,500. ಇದಕ್ಕೆ ನೀವೇನ್ ಮಾಡಿ ಅಂದ್ರೆ ಆಡ್ ಡೈರೆಕ್ಟ್ ಆಗಿ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಎಷ್ಟಪ್ಪ ಅಂದ್ರೆ ಅಟ್ 4% ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ 92,500 ಏನ್ ಬರುತ್ತೆ ಇದ್ರ ಮೇಲೆ 4% ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ 4% ಮಾಡಿದ್ರೆ 3,700 rupees ಬರುತ್ತೆ. ದಿಸ್ ಈಸ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಇರ್ತಕ್ಕಂಥದ್ದು. ಈಗ ಎರಡು ನೀವು ಟೋಟಲ್ ಮಾಡ್ಕೊಂಡ್ರೆ ಸೊ 92,500 ಪ್ಲಸ್ 3,700 ಎರಡು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತಪ್ಪ ಅಂದ್ರೆ 96,200 rupees ನಿಮಗೆ ಸಿಗುತ್ತೆ. 96,200 ಈಸ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ದಿಸ್ ಈಸ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ normal provision. This is normal provisions. Tax liability under normal provisions ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಇದು ಫಸ್ಟ್ ನೀವು ಹೀಗೆ ಮಾಡಬೇಕು. ಫಸ್ಟ್ ಬಿಸ್ನೆಸ್ ಇನ್ಕಮ್ ಮಾಡ್ಕೊಳ್ಳಿ, ಆಮೇಲೆ ಟೋಟಲ್ ಇನ್ಕಮ್ ನೀವು ಮಾಡ್ತೀರಾ. ಸೊ ಅದಾದ್ಮೇಲೆ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಇದು ಒಂದು ಪಾರ್ಟು. ಬಟ್ ನಾವು ಇನ್ನೊಂದು ಪಾರ್ಟ್ ಅನ್ನ ಮಾಡಬೇಕಾಗುತ್ತೆ. ಏನಕ್ಕೆ ಅಂದ್ರೆ ನಮಗೆ ಟ್ಯಾಕ್ಸ್ ಪೇಯಬಲ್ ಅಂಡರ್ ಸೆಕ್ಷನ್ 115JB ಮ್ಯಾಟ್ ಪ್ರಾವಿಷನ್ ಪ್ರಕಾರ ಮಾಡಬೇಕು. ನೋಡಿ ಮ್ಯಾಟ್ ಪ್ರಾವಿಷನ್ ಪ್ರಕಾರ ಮಾಡಬೇಕು ಅಂದ್ರೆ ಕ್ವಶನ್ ಅಲ್ಲಿ ಬುಕ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಬುಕ್ ಪ್ರಾಫಿಟ್ ನ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ವಶನ್ ಅಲ್ಲಿ ಅವರೇ ಬುಕ್ ಪ್ರಾಫಿಟ್ ಅನ್ನ ಕೊಟ್ಟಿರೋದ್ರಿಂದ ಈ ಬುಕ್ ಪ್ರಾಫಿಟ್ ಮೇಲೆ ನಾನು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕಷ್ಟೇ. ಸೊ ಕ್ಯಾಲ್ಕುಲೇಷನ್ ಆಫ್ ಮ್ಯಾಟ್ ಪ್ರಾವಿಷನ್ ಮ್ಯಾಟ್ ಅಂಡರ್ ಸೆಕ್ಷನ್ 115JB ನಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಟ್ಯಾಕ್ಸ್ ಆನ್ ಇಲ್ಲಿ ಯಾವ್ದ್ರ ಮೇಲೆ ನೀವು ಟ್ಯಾಕ್ಸ್ ಅನ್ನ ಕೊಡೋದಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಮೇಲೆ ಕೊಡಬೇಕು. ಬುಕ್ ಪ್ರಾಫಿಟ್ ನನಗೆ ಅವರೇ ಆಲ್ರೆಡಿ ಗೊತ್ತು. ಎಷ್ಟು ಕೊಟ್ಟಿದ್ದಾರಪ್ಪ ಬುಕ್ ಪ್ರಾಫಿಟ್ ಅಂತ ಹೇಳಿದ್ರೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ 3,64,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಬುಕ್ ಪ್ರಾಫಿಟ್ ಮೇಲೆನೆ ಟ್ಯಾಕ್ಸ್ ಅನ್ನ ಕೊಡೋದ್ರಿಂದ ಸೊ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಅಟ್ 15% ಕೊಡಬೇಕು. ಯಾವಾಗಲೂ 15% ಇವಾಗಿರೋದು ಬುಕ್ ಪ್ರಾಫಿಟ್ ಮೇಲೆ. ಸೊ 3,64,000 ಮೇಲೆ ನಾನು 15% ಅನ್ನ ಮಾಡಿದ್ರೆ ಸೊ 3,64,000 ಇಂಟು 15% ಮಾಡಿದ್ರೆ ನಮಗೆ 54,600 rupees ಸಿಗುತ್ತೆ. ಸೊ 54,600 ಬರುತ್ತೆ. ಇದಕ್ಕೆ ನೀವೇನ್ ಮಾಡಿ ಅಂದ್ರೆ ಆಡ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ at 4%. 54,600 ಇಂಟು 4% ಅನ್ನ ಮಾಡಿದ್ರೆ ನಿಮಗೆ ಎಸ್ ಬರುತ್ತಪ್ಪ ಅಂದ್ರೆ 2,184 ಸಿಗುತ್ತೆ. 2,184.
2184 ರುಪೀಸ್ ಸಿಗುತ್ತೆ. ಎರಡು ಆ್ಯಡ್ ಮಾಡಿದ್ರೆ ನಮಗೆ 54,600 ಪ್ಲಸ್ 2184 ಎರಡು ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಎಷ್ಟಪ್ಪ? ದಟ್ ಈಸ್ ಅಂಡರ್ ಸೆಕ್ಷನ್ 115 JB ಪ್ರಕಾರ ಹೋಗ್ತೀನಿ ಅಂದರೆ ಎಷ್ಟು ಬರುತ್ತೆ ಅಂದರೆ 56,784 ರುಪೀಸ್ ಸಿಗುತ್ತೆ. ದಿಸ್ ಇಸ್ ವಾಟ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್. ಬುಕ್ ಪ್ರಾಫಿಟ್ ಅನ್ನು ಅವರೇ ಕೊಟ್ಟಿದ್ದಾರೆ ಅಂದರೆ ನೀವು ಡೈರೆಕ್ಟ್ ಆಗಿ ಟ್ಯಾಕ್ಸ್ 15% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಸರಿನಾ? ಸೊ ಇದು ಒಂದು. ಸೊ ಈಗ ನಮಗೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ ಸಿಕ್ಕಿದೆ, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ ಸಿಕ್ಕಿರೋದ್ರಿಂದ ಫೈನಲ್ ಆಗಿ ನಾವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ದಟ್ ಈಸ್ ವಾಟ್ ಕ್ಯಾಲ್ಕುಲೇಷನ್ ಆಫ್ ಫೈನಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಆಫ್ ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕು. ಇದು ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿ ಹೇಗೆ ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ಸ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದೀರಾ, ದಟ್ ಈಸ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ನೋಡಿ, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದೀರಾ, ದಟ್ ಈಸ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ ನಮಗೆ 96,200 ಬಂದಿದೆ. ಅದೇ ತರ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ ನಮಗೆ ಎಷ್ಟು ಬಂದಿದೆಯಪ್ಪ ಅಂತ ಹೇಳಿದ್ರೆ 56,784 ಬಂದಿದೆ. ಸೊ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ 56,784 ಬಂದಿದೆ. ಈಗ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ? ವಿಚ್ ಎವರ್ ಈಸ್ ಹೈಯರ್ ಯಾವುದು ಜಾಸ್ತಿ ಇದೆಯಪ್ಪ ಅಂತ ಹೇಳಿದ್ರೆ, ಸೊ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ ಜಾಸ್ತಿ ಇದೆ, ಸೊ ಅದನ್ನ ಟ್ಯಾಕ್ಸ್ ಲಯಬಿಲಿಟಿ ಆಗಿ ಕೊಡಬೇಕಾಗುತ್ತೆ. ಯಾವ್ದು ಜಾಸ್ತಿ ಇದೆಯಪ್ಪ ಅಂತ ಹೇಳಿದ್ರೆ 96,200 ಜಾಸ್ತಿ ಇದೆ. ಸೊ ಟ್ಯಾಕ್ಸ್ ಲಯಬಿಲಿಟಿ ಬಂದು 96,200 ಏನಿದೆ, ದಿಸ್ ಇಸ್ ವರ್ಲ್ಡ್ ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಎರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿ ಆಗಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಬುಕ್ ಪ್ರಾಫಿಟ್ ಅವರೇ ಕೊಟ್ರೆ ಡೈರೆಕ್ಟ್ ಆಗಿ ನೀವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ ಮಾಡಿ. ಸೊ ಈ ತರದ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮಿನೇಷನ್ಸ್ ಅಲ್ಲಿ. ಲಾಸ್ಟ್ ಕೇರಿಯರ್ ಕೇಳಿರೋದ್ರಿಂದ ಇದೇ ತರದ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಇಷ್ಟು ಆನ್ಸರ್ಸ್ ಬರಬೇಕು. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅಥವಾ ನಿಮ್ಗೆ ಏನಾದರೂ ಕೇಳಬೇಕು ಅನ್ಸಿದ್ರೆ ಕಮೆಂಟ್ ಮೂಲಕ ಸೊ ನಿಮ್ಮ ಒಂದು ಡೌಟ್ ಅನ್ನ ಕೇಳ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.